ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ರಾಘವ ಮತ್ತು ಕಾವ್ಯ ಪ್ರೀತಿಸಿ ಮದುವೆಯಾದ ದಂಪತಿ. ಮದುವೆಯ ಮೊದಲ 2 ವರ್ಷಗಳು ಅವರ ಜೀವನ ಸ್ವರ್ಗದಂತಿತ್ತು. ನಗು, ಪ್ರೀತಿ, ಕನಸು ಎಲ್ಲವೂ ಕೂಡ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಒಂದು ದಿನ ರಾಘವನ ಕಂಪನಿ ಮುಚ್ಚಿಬಿಟ್ಟಿತ್ತು. ಅವನು ಕೆಲಸ ಕಳೆದುಕೊಂಡ. ಸ್ವಲ್ಪ ದಿನದಲ್ಲಿ ಕೆಲಸ ಸಿಗುತ್ತದೆ ಎಂದು ಆತ ಆತ್ಮವಿಶ್ವಾಸದಿಂದ ಹೇಳಿದ. ಕಾವ್ಯ ನಗುತ್ತಾ, ನಾನು ಇದ್ದೀನಲ್ಲ, ನಾವು ಇಬ್ಬರೂ ಸೇರಿ ಎದುರಿಸೋಣ ಎಂದು ಹೇಳಿದಳು. ಆದರೆ ದಿನಗಳು ತಿಂಗಳುಗಳಾದವು. ರಾಘವನ ಮನಸ್ಸು ಬದಲಾಯಿತು. ಅವನು ಸಿಟ್ಟುಗಾರನಾದ. ಮಾತು ಕೂಡ ಕಡಿಮೆಯಾಯಿತು. ಒಂದು ದಿನ ಯೋಚನೆ ಮಾಡಿ ಕಾವ್ಯ ಕೆಲಸಕ್ಕೆ ಹೋಗಬೇಕು ಎಂದು ಅವನ ಬಳಿ ಹೇಳಿದಳು. ನಾನು ದುಡಿಯುವವರೆಗೂ ನೀನು ಮನೆಯಲ್ಲೇ ಇರು ಎಂದು ರಾಘವ ಕೋಪದಿಂದ ಹೇಳಿದ. ನಿನ್ನನ್ನು ಅವಮಾನ ಮಾಡಲು ಅಲ್ಲ, ಮನೆಯ ಖರ್ಚಿಗಾಗಿ ಎಂದರೂ ಅವನು ಕೇಳಲಿಲ್ಲ. ಅದೇ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ರಾಘವನ ಕೋಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಒಂದು ದಿನ ಸಣ್ಣ ವಿಷಯಕ್ಕೆ ಇಬ್ಬರ ನಡುವೆ ದೊಡ್ಡ ಜಗಳವಾಯಿತು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಈ ಜೀವನ ಸಾಕು ಎಂದು ಕಾವ್ಯ ಕಣ್ಣೀರಿನಲ್ಲಿ ಹೇಳಿದಳು. ಕೋಪದಲ್ಲಿ ರಾಘವ, ಡಿವೋರ್ಸ್ ಬೇಕಾದ್ರೆ ಕೊಟ್ಟು ಬಿಡ್ತೀನಿ ಎಂದು ಹೇಳಿಬಿಟ್ಟ. ಆ ಮಾತು ಕಾವ್ಯಾಳ ಹೃದಯವನ್ನ ಚೂರು ಚೂರಾಗಿಸಿತು. ಕೆಲವೇ ತಿಂಗಳುಗಳಲ್ಲಿ ಇಬ್ಬರು ಕಾನೂನುಬದ್ಧವಾಗಿ ವಿಚ್ಛೇದನವನ್ನ ಪಡೆದರು. ಹೋಗುವಾಗ ಕಾವ್ಯ ಒಂದು ಮಾತು ಮಾತ್ರ ಹೇಳಿದ್ರು. ಒಂದು ದಿನ ನಿಜ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಆಗ ನಾನು ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಇದನ್ನು ರಾಘವ ಲೆಕ್ಕಿಸಲಿಲ್ಲ. 5 ವರ್ಷಗಳ ನಂತರ ರಾಘವನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಒಳ್ಳೆಯ ಕೆಲಸ ಸಿಕ್ಕಿತ್ತು, ಹಣವೂ ಇತ್ತು. ಆದ್ರೆ ಮನೆ ಮಾತ್ರ ಖಾಲಿಯಾಗಿತ್ತು. ಒಂಟಿತನ ಅವನನ್ನ ಪ್ರತಿದಿನ ಕಾಡುತ್ತಿತ್ತು. ಒಂದು ದಿನ ಅನಾಥಾಶ್ರಮಕ್ಕೆ ದೇಣಿಗೆ ಕೊಡಲು ಆಶ್ರಮಕ್ಕೆ ಹೋದ. ಅಲ್ಲಿ ಬಿಳಿ ಸೀರೆಯಲ್ಲಿ ಮಕ್ಕಳ ಜೊತೆ ನಗುತ್ತಾ ಮಾತನಾಡುತ್ತಿದ್ದ ಒಬ್ಬ ಮಹಿಳೆ ಅವನ ಕಣ್ಣಿಗೆ ಬಿದ್ದಳು. ಅವನು ಹತ್ತಿರ ಹೋದ. ಅವಳು ತಿರುಗಿ ನೋಡಿದ್ಲು. ಕಾವ್ಯ. ಇಬ್ಬರ ಕಣ್ಣುಗಳಲ್ಲಿ ಒಂದೇ ಕ್ಷಣದಲ್ಲಿ ನೀರು ತುಂಬಿತು. ರಾಘವನಿಗೆ ಮಾತೇ ಬರಲಿಲ್ಲ. ಅಲ್ಲಿಂದ ಅವರ ಜೀವನ ಮತ್ತೆ ತಿರುವು ಪಡೆಯಿತು. ರಾಘವ ಕಣ್ಣೀರಿನಿಂದ ಕೇಳಿದ, ಕಾವ್ಯ ಹೇಗಿದ್ದೀಯ? ಕಾವ್ಯ ಸಣ್ಣ ನಗು ನಕ್ಕು ಚೆನ್ನಾಗಿದ್ದೀನಿ ಎಂದು ಹೇಳಿದಳು. ಮದುವೆ ಎಂದು ಸಂಕೋಚದಿಂದ ಅವನು ಕೇಳಿದ. ಕಾವ್ಯ ಇಲ್ಲ ಎಂದು ತಲೆಯಾಡಿಸಿದಳು. ಇಲ್ಲ, ನಾನು ಮದುವೆಯಾಗಲಿಲ್ಲ. ಇದನ್ನ ಕೇಳಿ ರಾಘವ ಬೆಚ್ಚಿಬಿದ್ದ. ಏಕೆ ಎಂದು ಕೇಳಿದ. ಕಾವ್ಯ ಮಕ್ಕಳ ಕಡೆಗೆ ನೋಡುತ್ತಾ ಹೇಳಿದಳು, ನಮ್ಮ ಮಗು ಹುಟ್ಟುವ ಮುಂಚೆಯೇ ಕಳೆದು ಹೋಯಿತು. ಆ ನೋವಿನ ನಂತರ ನಾನು ಮತ್ತೊಂದು ಜೀವನ ಶುರು ಮಾಡುವ ಧೈರ್ಯ ನನಗೆ ಬರಲಿಲ್ಲ. ಈ ಅನಾಥ ಮಕ್ಕಳಲ್ಲೇ ನನ್ನ ಪ್ರಪಂಚವನ್ನ ಕಂಡುಕೊಂಡೆ ಎಂದು ಹೇಳಿತು. ಆ ಮಾತು ಕೇಳಿ ರಾಘವ ಕುಸಿದು ಬಿಟ್ಟ. ಕ್ಷಮಿಸು ಕಾವ್ಯ, ಕೋಪದಲ್ಲಿ ನಿನ್ನನ್ನ ಕಳೆದುಕೊಂಡೆ. ಹಣವಿಲ್ಲದ ನೋವಿಗಿಂತ ನಿನ್ನನ್ನು ಕಳೆದುಕೊಂಡ ನೋವು ದೊಡ್ಡದು. ಕಾವ್ಯಾಳ ಕಣ್ಣಲ್ಲೂ ಕಣ್ಣೀರು ಗೊತ್ತಿಲ್ಲದಂತೆ ಹರಿಯಿತು. ನಾನು ನಿಮ್ಮನ್ನು ಯಾವತ್ತೂ ದ್ವೇಷಿಸಲಿಲ್ಲ ರಾಘವ, ಆದರೆ ಆಗ ನಮ್ಮ ಅಹಂಕಾರವೇ ಗೆದ್ದಿತ್ತು. ರಾಘವ ಮೊಣಕಾಲೂರಿ, ಇನ್ನೊಮ್ಮೆ ಒಂದು ಅವಕಾಶ ಕೊಡ್ತೀಯಾ ಎಂದು ಹೇಳಿದ. ಅಲ್ಲಿದ್ದ ಮಕ್ಕಳು ಇಬ್ಬರನ್ನು ನೋಡುತ್ತಿದ್ದರು. ಒಬ್ಬಳು ಚಿಕ್ಕ ಹುಡುಗಿ ಬಂದು ಕಾವ್ಯಾಳ ಕೈ ಹಿಡಿದು ಹೇಳಿದ್ಲು, ಅಮ್ಮ, ಅಂಕಲ್ ಅಳ್ತಿದ್ದಾರೆ,
ಕ್ಷಮಿಸಿ. ಆ ಮುಗ್ಧ ಮಾತು ಕೇಳಿ ಇಬ್ಬರ ಮನಸ್ಸು ಕರಗಿತು. ಕಾವ್ಯ ನಿಧಾನವಾಗಿ ತನ್ನ ಕೈಯನ್ನು ರಾಘವನ ಕೈಯಲ್ಲಿ ಇಟ್ಟಳು. ಈ ಬಾರಿ ಕೋಪವಲ್ಲ, ಅರ್ಥ ಮಾಡಿಕೊಳ್ಳೋಣ. ರಾಘವ ಸಂತೋಷದಿಂದ ಕಣ್ಣೀರಿನಲ್ಲೇ ನಗುತ್ತಿದ್ದ. ಕೆಲವು ತಿಂಗಳುಗಳ ನಂತರ ಇಬ್ಬರೂ ಮದುವೆಯಾದರು. ಅದೇ ಅನಾಥಾಶ್ರಮದಲ್ಲಿದ್ದ ಒಬ್ಬ ಪುಟ್ಟ ಹೆಣ್ಣು ಮಗುವನ್ನು ದತ್ತು ಪಡೆದು ಹೊಸ ಜೀವನವನ್ನ ಆರಂಭಿಸಿದರು. ಅವರ ಮನೆಯ ಗೋಡೆಯ ಮೇಲೆ ಒಂದು ವಾಕ್ಯ ಬರೆದಿತ್ತು, ಪ್ರೀತಿ ಸೋಲುವುದಿಲ್ಲ, ಅಹಂಕಾರವೇ ಸೋಲುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ಲ? ಇಷ್ಟ ಆಯ್ತು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.